ಅಪ್ಪುನ ಜೀವಂತವಾಗಿಡೋಕೆ ಅವರ ಅಭಿಮಾನಿಗಳು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಅಚ್ಚರಿ ಹಾಗೂ ಹೆಮ್ಮೆಯ ಸಂಗತಿ ಏನಪ್ಪ ಅಂದ್ರೆ ರಾಜರತ್ನನಿಗಾಗಿ ಆ ಅಭಿಮಾನಿಯಿಂದ ಬೃಹತ್ ಅಭಿಯಾನ ಶುರುವಾಗಿದೆ. ಸರ್ಕಾರಕ್ಕೆ ಮನವಿ ಸಲ್ಲಿಸುವಂತ ಕೆಲಸ ಕೂಡ ಆಗ್ತಿದೆ. ಆ ಬಗ್ಗೆ ಹೇಳ್ತೀವಿ ಈ ಸ್ಟೋರಿಲಿ. ಅಪ್ಪುನ ಜೀವಂತವಾಗಿರಿಸಲು ಪಣತೊಟ್ಟ ಫ್ಯಾನ್ಸ್. ಪಠ್ಯದಲ್ಲಿ ಅಪ್ಪು ಸ್ಫೂರ್ತಿ ಕಥೆ, ಅಭಿಮಾನದ ಅಭಿಯಾನ. ದೊಡ್ಮನೆ ಅಭಿಮಾನಿಯ ವಿಭಿನ್ನ ಕೆಲಸಕ್ಕೆ ಸೆಲ್ಯೂಟ್. ದೊಡ್ಮನೆಯ ಪುಟ್ಟ ರಾಜಕುಮಾರ, ಕರುನಾಡಿನ ರಾಜರತ್ನ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದೈಹಿಕವಾಗಿ ಮರೆಯಾಗಿರ್ಬೋದು, ಆದ್ರೆ ಕನ್ನಡಿಗರ ಮನಸ್ಸುಗಳಿಂದ ಮರೆಯಾಗೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಪ್ಪು ದೇವರಾಗಿದ್ದಾರೆ. ಅಭಿಮಾನಿ ದೇವರುಗಳ ದೇಹ ಎಂಬ ದೇಗುಲದಲ್ಲಿ ಪ್ರತಿಷ್ಠಾನಗೊಂಡಿದ್ದಾರೆ. ಪ್ರತಿನಿತ್ಯ ಬೆಟ್ಟದ ಹೂವಿನಿಂದ ಪರಮಾತ್ಮನಿಗೆ ಪೂಜೆ ಪುನಸ್ಕಾರ ನಡೀತಿದೆ. ಅಟ್ ದಿ ಸೇಮ್ ಟೈಮ್ ನಟ ಸಾರ್ವಭೌಮನ ಜೀವಂತವಾಗಿರಿಸಿಕೊಳ್ಳುವ ಕೆಲಸ ಕಾರ್ಯಗಳು ನಡೀತಾ ಇದೆ. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ. ನೀವದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಗು ನಗುತ್ತಾ ನೀನು ಕಲಿಸಿದ ಬದುಕನ್ನು ಮೊದಲು ಮಾನವನಾಗು ಎಂದು. ಅಪ್ಪು ಅಜರಾಮರ. ಸೂರ್ಯ ಚಂದ್ರರು ಇರೋ ತನಕ ಅಪ್ಪು ಜೀವಂತ ಅನ್ನೋದು ಗೊತ್ತಿರೋ ಸತ್ಯ. ಆದ್ರೂ ಕೂಡ ಅಪ್ಪುನ ಜೀವಂತವಾಗಿರಿಸುವ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ರಸ್ತೆಗಳಿಗೆ, ವಾರ್ಡ್ಗಳಿಗೆ, ಪಾರ್ಕ್ಗಳಿಗೆ ಅಪ್ಪು ಹೆಸರಿಡುವ ಕೆಲಸವನ್ನ ಸರ್ಕಾರ ಮಾಡ್ತಿದ್ರೆ, ಅಪ್ಪು ಅಭಿಮಾನಿಗಳು ತಮ್ಮ ಮನೆಗಳಿಗೆ, ತಮ್ಮ ಮನೆಯಲ್ಲಿ ಹುಟ್ಟುವ ಕಂದಮ್ಮಗಳಿಗೆ ಅಪ್ಪು ಹೆಸರಿಟ್ಟು ರಾಜರತ್ನನಿಗೆ ಸೆಲ್ಯೂಟ್ ಹೇಳ್ತಿದ್ದಾರೆ. ಇವರುಗಳ ಮಧ್ಯ ಮೈಸೂರು ಮೂಲದ ಅಪ್ಪು ಅಭಿಮಾನಿಯೊಬ್ರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ನೋಡಿ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರೋ ಈ ಅಭಿಮಾನಿಯ ಹೆಸರು ದೇವರಾಜ್ ಅರಸ್. ಮೂಲತಃ ಮೈಸೂರಿನವರು. ಅಪ್ಪಟ ಅಪ್ಪು ಅಭಿಮಾನಿಯಾಗಿರುವ ಇವರು ಕನ್ನಡ ನಾಡು, ನುಡಿ, ನೆಲ, ಜಲದ ಜೊತೆಗೆ ದೊಡ್ಮನೆಯ ಪುಟ್ಟ ರಾಜಕುಮಾರನನ್ನ ಉಳಿಸಿಕೊಳ್ಬೇಕು ಅಂತ ಹೊರಟಿದ್ದಾರೆ. ಕನ್ನಡಿಗರ ಉಸಿರಲ್ಲಿ ಬೆರೆತು ಹೋಗಿರುವ ಅಪ್ಪುನ ಕನ್ನಡ ಪಠ್ಯ ಪುಸ್ತಕದಲ್ಲಿ ಸೇರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿದ್ದಾರೆ. ಈ ಬಗ್ಗೆ ಅಭಿಯಾನ ಕೈಗೊಂಡಿರುವ ಅವರು ದಿಗ್ವಿಜಯ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬಿಟ್ರೆ ಸರಿ ಹೋಗ್ಲಿಕ್ಕಿಲ್ಲ, ಸರ್ಕಾರ ಗಮನ ಹರಿಸುತ್ತೋ ಇಲ್ವೋ, ನಾವಿದನ್ನ ಸಾರ್ವಜನಿಕರ ಮುಂದೆ ಇಡಬೇಕಲ್ಲ. ಇಟ್ಟರೆ ಇದರ ಅಭಿಪ್ರಾಯ ನಮಗೆ ವ್ಯಕ್ತವಾಗ್ತದೆ, ಏನು ಅನ್ನೋದು ಗೊತ್ತಾಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇಟ್ಕೊಂಡು ಏನ್ ಮಾಡಿದೆ. ಈಗಾಗಲೇ ನಾನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರನ್ನು ಭೇಟಿ ಮಾಡಿದ್ದೀನಿ. ಅವ್ರು ಭೇಟಿ ಮಾಡಿ ಇದ್ರ ಸಂಬಂಧ ಒಂದು ಮನವಿನೂ ಕೊಟ್ಟಿದ್ದೀನಿ. ನಾನು ಇವ್ರ ಆದರ್ಶನ ಪಠ್ಯಪುಸ್ತಕ ಸೇರಿಸಲಿಕ್ಕೆ ಘನ ಸರ್ಕಾರಕ್ಕೆ ಒತ್ತಾಯಿಸಿ ತಾವು ಪತ್ರ ಬರೀರಿ ಅಂತೇಳಿ ಅವ್ರಿಗೆ ಮನವಿ ಕೊಟ್ಟೆ. ಅವ್ರು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಇಂಥ ಆದರ್ಶ ಇರೋ ವ್ಯಕ್ತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ, ನನಗೂ ಇಚ್ಛೆ ಇದೆ, ಖಂಡಿತ ಸರ್ಕಾರ ಗಮನ ಹರಿಸಲಿಕ್ಕೆ ನಾನು ಪತ್ರ ಬರೀತೀನಿ ಅಂತ ಅವರು ಮನವಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಿರ್ದೇಶಕ ಪ್ರೇಮ್ ಅವ್ರಿಗೂ ಸಹಿತ ನಾನು ಮನವಿ ಕೊಟ್ಟಿದ್ದೀನಿ. ಅವರು ಸಹಿತ ಇಡೀ ಚಿತ್ರರಂಗ ನಿನ್ ಬೆನ್ನಿಂದ ಇರುತ್ತೆ, ನೀನೇನು ಚಿಂತೆ ಮಾಡಬೇಡ, ಇನ್ನು ಹೋರಾಟ ಮುಂದುವರಿಸು, ಅಂತ್ಯದ ಸಮಯ ಬಂದಾಗ ನಮ್ಮನ್ನೆಲ್ಲನೂ ಒಂಗೂಡು ಒಂದು ನಿಯೋಗ ಕೊಂಡೊಯ್ದು ಇನ್ನು ಮುಖ್ಯಮಂತ್ರಿ ಮಾಡಿ ಎಲ್ಲರನ್ನು ಇಡೀ ಚಿತ್ರರಂಗ ಹೋಗಿ ಒಂದು ಮನವಿ ಕೊಡೋಣ. ಖಂಡಿತ ಈ ಕೆಲಸ ಯಶಸ್ವಿ ಆಗುತ್ತೆ. ಇಂಥ ಕೆಲಸ ಮಾಡಲೇಬೇಕು. ಅವರ ಆದರ್ಶ ಖಂಡಿತ ಇಂದಿನ ಮಕ್ಕಳಿಗೆ ಅರ್ಥ ಆಗ್ಲೇಬೇಕು ಅಂತ ಅವರು ಕೂಡ ನನಗೆ ಭರವಸೆ ಕೊಟ್ಟಿದ್ದಾರೆ. ಪುಟ್ಟ ವಯಸ್ಸಲ್ಲೇ ಅಪ್ಪು ರಾಷ್ಟ್ರ ಮಟ್ಟದ ಸಾಧನೆ. ಸ್ಟಾರ್ ಆದ ಮೇಲೆ ಅಪರಿಮಿತ ಸಮಾಜ ಸೇವೆ. ಅಪ್ಪು ನಿಸ್ವಾರ್ಥ ಸೇವೆ ಮಕ್ಕಳಿಗೂ ತಿಳಿಯಲಿ. 6 ವರ್ಷದ ಮಗು ಇದ್ದಾಗಲೇ ಅಪ್ಪು ಬಣ್ಣ ಹಚ್ಚಿ ಕ್ಯಾಮರಾ ಮುಂದೆ ಬಂದವರು. 7 ವರ್ಷಕ್ಕೆ ಕಾಣದಂತೆ ಮಾಯವಾದವನು ಅಂತ ನಿರ್ಗಳವಾಗಿ ಹಾಡಿದ್ರು. ಹಾಲು ಕುಡಿಯೋ ಕಂದಮ್ಮ ಕೂಡ ಹಾಲಿನ ಪ್ಯಾಕೆಟ್ ಮೇಲೆ ಅಪ್ಪು ಭಾವಚಿತ್ರವನ್ನ ಗುರುತಿಸುತ್ತೆ. ಹೀಗೆ ಎಳೆಯ ಮಕ್ಕಳು ಕೂಡ ಅಪ್ಪುನ ಗುರುತಿಸೋದ್ರಿಂದ ಕನ್ನಡ ಪಠ್ಯ ಪುಸ್ತಕದಲ್ಲಿ ಅಪ್ಪು ನಡೆದು ಬಂದ ಹಾದಿಯನ್ನ ಸೇರಿಸಿದ್ರೆ ಒಳ್ಳೆಯದು. 10 ವರ್ಷ ಕಳೆಯೋ ಅಷ್ಟರಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದು ಇಡೀ ಕರುನಾಡು ಹೆಮ್ಮೆ ಪಡುವಂತೆ ಮಾಡಿದವರು. ಹೀಗೆ ಬಾಲ್ಯದಲ್ಲೇ ಅಪ್ಪು ಮಾಡಿದ ಅವಿಸ್ಮರಣೀಯ ಸಾಧನೆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಅವರಿಷ್ಟದ ಕ್ಷೇತ್ರದಲ್ಲಿ ಸಾಧನೆಗೆ ಸ್ಫೂರ್ತಿಯಾಗತ್ತೆ ಅನ್ನೋದು ಅಪ್ಪು ಅಭಿಮಾನಿ ದೇವರಾಜ್ ಅರಸ್ ಅವರ ಆಶಯ. ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಅಂದು ಅವರು ಬಾಲ ನಟನಾಗಿ 14 ಚಿತ್ರಕ್ಕೂ ಅಧಿಕ ಅವರು ನಟಿಸಿದ್ದಾರೆ. ಅದು 10ನೇ ವಯಸ್ಸಿನ ಅಂತರದಲ್ಲಿ ಒಳಗಡೆ
ಆ ಒಂದು ಬಾಲ ಕಲಾವಿದರು ಅವ್ರ ಬಾಲ ಕಲಾ ಸರಸ್ವತಿನ ಪರಿಗಣಿಸಿ ರಾಜ್ಯ ಸರ್ಕಾರ ಶಾಲಾ ಕನ್ನಡ ಪಠ್ಯಪುಸ್ತಕ ಸೇರಿಸ್ಬೇಕು. ಈ 10ನೇ ವಯಸ್ಸಕ್ಕೂ ನಾವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೋಬಹುದು ಅನ್ನೋದು ಪುಟ್ಟ ಮಕ್ಕಳಲ್ಲೂ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆ, ಅದನ್ನ ಅವ್ರ ಸಮಾಜದ ಮೇಲೆ ಇದ್ದಂಥ ಕಳಕಳಿ, ಅದನ್ನೆಲ್ಲನೂ ಒಗ್ಗೂಡಿಸಿ ಒಂದು ಪಠ್ಯದಲ್ಲಿ ಅವರ ಆದರ್ಶನ ಹಾಕಬೇಕು. ಸೇರಿಸಿದ್ರೆ ಖಂಡಿತವೂ ಒಂದು ದಶಕದ ಪೀಳಿಗೆಗಾದ್ರೂ ಅವರ ಆದರ್ಶ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯ ಮೇಡಮ್ ಅಷ್ಟೇ. ಅಪ್ಪು ಸಾಧನೆಗೇನು, ಅಪ್ಪು ಸಮಾಜ ಸೇವೆ ಎಂತದ್ದು ಅನ್ನೋದು ಕರ್ನಾಟಕಕ್ಕೆ ಮಾತ್ರವಲ್ಲ, ಹೊರ ಜಗತ್ತಿಗೂ ಗೊತ್ತಾಗಿದೆ. ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗದಂತೆ ಸಮಾಜ ಸೇವೆ ಮಾಡಿದ ಕಸ್ತೂರಿ ನಿವಾಸದ ಕುಡಿ ಅಪ್ಪು. ಅದೆಷ್ಟೋ ಜನರ ಬದುಕಿಗೆ ಬೆಳಕಾದ ದೊಡ್ಡಮನೆ ಅರಸು ಜೀವನ ಖಾತೆಯನ್ನ ಪಠ್ಯಪುಸ್ತಕದಲ್ಲಿ ಯಾಕೆ ಸೇರಿಸಬಾರದು ಅನ್ನೋದು ಮೈಸೂರು ಮೂಲದ ಅಪ್ಪು ಅಭಿಮಾನಿಯ ಪ್ರಶ್ನೆ. ಹೀಗಾಗಿಯೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಜೋಗಿ ಪ್ರೇಮ್ ಸೇರಿದಂತೆ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ನೀಡುವಂತೆ ಕೇಳಿಕೊಂಡಿದ್ದಾರೆ. ಸದ್ಯಕ್ಕೆ ಕನ್ನಡಿಗರಿಂದ ಸಹಿ ಹಾಕಿಸುವ ಕೆಲಸದಲ್ಲಿ ದೇವರಾಜ್ ಅರಸ್ ನಿರತರಾಗಿದ್ದಾರೆ. ಇವರ ಈ ಶ್ರಮಕ್ಕೆ ಪ್ರತಿಫಲ ಸಿಗತ್ತಾ, ಸರ್ಕಾರ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಎಂಟರ್ಟೈನ್ಮೆಂಟ್ ಬ್ಯೂರೋ, ದಿಗ್ವಿಜಯ ನ್ಯೂಸ್. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ. ನೀವದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.